ಎಲ್ಲೆಡೆಯೂ ನವರಾತ್ರಿಯ ಸಂಭ್ರಮ. ದುರ್ಗಾದೇವಿಯ 9 ವಿಭಿನ್ನ ರೂಪಗಳಿಗೆ ಅನುಗುಣವಾಗಿ ನಾರಿಯರು ವರ್ಣಮಯ ಉಡುಗೆ ತೊಡುಗೆಗಳೊಂದಿಗೆ ಶ್ರದ್ಧಾ ಭಕ್ತಿಯಿಂದ ದೇವಿಯ ಆರಾಧನೆಯಲ್ಲಿ ನಿರತರಾಗಿರುತ್ತಾರೆ. ಇದರ ಜೊತೆಗೆ ನವರಾತ್ರಿ ಬಂತೆಂದ್ರೆ ತಾಸೆ ಬ್ಯಾಂಡ್ಗಳ ಸದ್ದಿನೊಂದಿಗೆ ವಿವಿಧ ವೇಷಗಳು ಜನಮನ ರಂಜಿಸುತ್ತೆ. ಹುಲಿ ವೇಷ, ಕರಡಿ ವೇಷ, ಹಾಸ್ಯಗಾರರು, ಪ್ರೇತ, ರಾಕ್ಷಸ ವೇಷಗಳು ಎಲ್ಲೆಡೆಯೂ ಸುತ್ತಾಡ್ತಾ ಧನ ಸಂಗ್ರಹಣೆ ಮಾಡ್ತಾರೆ. ಆದರೆ ಇಂತಹ ವೇಷಧಾರಿಗಳು ಮಾತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಈ ಒಂದು ಗ್ರಾಮದ ಸೀಮೆಯಲ್ಲಿ ಕಂಡುಬರುವುದಿಲ್ಲ. ಅದುವೇ ಪುತ್ತೂರಿನ ಬಲ್ನಾಡು ಗ್ರಾಮ. ಬಲ್ನಾಡಿನ ಶ್ರೀ ದಂಡನಾಯಕ ಉಳ್ಳಾಲ್ತಿ ದೈವಸ್ಥಾನ ಬಹಳಷ್ಟು ಕಾರಣಿಕದ ಶಕ್ತಿ. ಈ ಗ್ರಾಮದ ಪ್ರಮುಖ ದೈವವಾಗಿರುವ ಉಳ್ಳಾಲ್ತಿಯ ಕಾರಣಿಕದ ಹಿನ್ನೆಲೆಯಲ್ಲಿ ಇಲ್ಲಿಗೆ ನವರಾತ್ರಿಯ ವೇಷಗಳು, ಮನೆ ಮನೆ ಯಕ್ಷಗಾನ ವೇಷಗಳು ಬರೋದೇ ಇಲ್ಲ. ಒಂದು ವೇಳೆ ಇಲ್ಲಿಗೆ ಬಂದರೆ ಅವರಿಗೆ ತೊಂದರೆ ತಪ್ಪಿದ್ದಲ್ಲ ಎಂಬ ಪ್ರಬಲ ನಂಬಿಕೆ ಈ ಗ್ರಾಮದ ಜನರದ್ದು. ಮಾತ್ರ ಅಲ್ಲದೆ ಇದಕ್ಕೆ ಹಲವು ನಿದರ್ಶನಗಳು ಕೂಡ ಗ್ರಾಮಸ್ಥರ ಕಣ್ಣು ಮುಂದೆ ನಡೆದು ಬಿಟ್ಟಿವೆ. ಆದರೆ ಹರಕೆ ರೂಪದಲ್ಲಿ ಕೊರಗ ವೇಷ ಧರಿಸ್ತಾ ಇದ್ದ ಸಮಯದಲ್ಲಿ ಈ ಗ್ರಾಮದ ಮನೆಗಳಿಗೆ ತೆರಳುವವರಿಗೆ ಈ ನಿರ್ಬಂಧದಿಂದ ರಿಯಾಯಿತಿ ಇತ್ತು. ಯಾಕೆಂದ್ರೆ ಅವರು ಕೇವಲ ಕಪ್ಪು ವರ್ಣವನ್ನಷ್ಟೇ ಬೆಳೆದುಕೊಂಡಿರುತ್ತಾರೆ. ಕಪ್ಪು ಬಣ್ಣವನ್ನು ಹೊರತುಪಡಿಸಿದ ಇತರ ಯಾವುದೇ ಬಣ್ಣದ ವೇಷಗಳಿಗೆ ಇದರಿಂದ ರಿಯಾಯಿತಿ ಇಲ್ಲ. ಬಲ್ನಾಡಿನ ಈ ನಿಯಮ ಕೇವಲ ಬಲ್ನಾಡು ಗ್ರಾಮಕ್ಕೆ ಮಾತ್ರ ಅನುಸರಿಸುತ್ತೆ. ಬಲ್ನಾಡಿನ ಉಳ್ಳಾಲ್ತಿ ಬಹಳಷ್ಟು ಕಾರಣಿಕವನ್ನ ಹೊಂದಿತ್ತು. ಈ ದೈವವನ್ನ ಮತ್ಸರದ ತಂಗಿ ಅಂತ ಕೂಡ ಕರೀತಾರೆ. ಆದರೆ ದೈವದ ಈ ಮತ್ಸರ ಭಕ್ತಾದಿಗಳಿಗೆ ಅನ್ವಯವಾಗುವುದಿಲ್ಲ. ವಿಪರೀತವಾಗಿ ವೇಷಭೂಷಣ ಮಾಡುವ ಹೆಂಗಳೆಯರಿಗೆ ಇದರಿಂದ ದೃಷ್ಟಿ ತಾಗುತ್ತೆ ಎಂಬ ನಂಬಿಕೆ ಕೂಡ ಊರಿನವರದ್ದು. ಚಿನ್ನದ ಮಲ್ಲಿಗೆ ಮೊಗ್ಗು ಧರಿಸಿ ಹೋದ ಹೆಂಗಸು ಅಸ್ವಸ್ಥಗೊಂಡದ್ದು. ಅದಾದ ಬಳಿಕ ಆಕೆ ಮಲ್ಲಿಗೆ ಮೊಗ್ಗು ದೈವಕ್ಕೆ ಸಲ್ಲಿಸಿದ್ದು ಇಲ್ಲಿನ ಐತಿಹ್ಯ. ಈ ಹಿನ್ನೆಲೆಯಲ್ಲಿ ದೈವಕ್ಕೆ ನೇಮೋತ್ಸವ ನಡೆಯುವ ಸಂದರ್ಭ ದೈವಕ್ಕೆ ಮಲ್ಲಿಗೆ ಮೊಗ್ಗು ಸಲ್ಲಿಸುವುದು ಇಲ್ಲಿನ ಸಂಪ್ರದಾಯ. ಈ ಹಿನ್ನೆಲೆಯಲ್ಲಿ ಬಲ್ನಾಡು ಗ್ರಾಮಕ್ಕೆ ರಂಗುರಂಗಿನ ವೇಷಗಳು ಪ್ರವೇಶಿಸುವುದೇ ಇಲ್ಲ. ದಸರಾ ಸಂದರ್ಭದಲ್ಲಿ ವಿಶೇಷವಾಗಿ ನಮಗೆ ಎಲ್ಲ ಕಡೆಯಲ್ಲಿ ಕೂಡ ಒಂದು ಬಣ್ಣದ ವೇಷಗಳು ಕೂಡ ಹುಲಿ ವೇಷ ಇರ್ಬೋದು, ಬೇರೆ ಬೇರೆ ವೇಷಗಳು ಕಾಣಿಸಿಕೊಳ್ತವೆ. ಬಹುಶಃ ಬಲ್ನಾಡಿಗೆ ಇಂತಹ ಬಣ್ಣದ ವೇಷಗಳು ಬರಲಿಕ್ಕಿಲ್ಲ. ಯಾಕಂದರೆ ಇಲ್ಲಿ ನಮ್ಮ ಕಾರಣಿಕ ದೈವವಾದ ದಂಡನಾಯಕ ಮತ್ತು ಉಳ್ಳಾಲ್ತಿ ಕ್ಷೇತ್ರ ಇರುವ ಕಾರಣ ಇಲ್ಲಿ ಯಾವುದೇ ವೇಷಭೂಷಣಗಳನ್ನು ಹಾಕಿ ನಲಿಯುವಂಥದ್ದು, ಕುಣಿಯುವಂಥದ್ದು ಕೂಡ ಇಲ್ಲಿ ಬಹಳ ಹಿಂದಿನ ಕಾಲದಿಂದಲೂ ನಿಷೇಧ ಆಗಿದೆ. ಯಾಕಂದರೆ ನಾವು ಬಣ್ಣದ ಈ ಮನೆ ಯಕ್ಷಗಾನ ಎಲ್ಲ ಬರುವಂಥ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಅನಾಹುತಗಳು ಆದದ್ದು ನಮಗೆ ಗೋಚರಿಸ್ತವೆ. ಆದ ಕಾರಣ ವೇಷ ಹಾಕುವವರು ಕೂಡ ಅವರ ಗಮನದಲ್ಲಿ ಕೂಡ ಉಂಟು ಇಲ್ಲಿಗೆ ಬರಬಾರ್ದು ಅಂತ. ಅಂದರೆ ನಮ್ಮ ವ್ಯಾಪ್ತಿ ಇಲ್ಲಿ ಬಲ್ನಾಡು ಕರ್ಕೋಜಿದಿಂದ ಈಚೆ ಸಾಧಾರಣ ನಮ್ಮ ಗ್ರಾಮ ಅಂದರೆ ಇಲ್ಲಿ ದೊಡ್ಡಡ್ಕ, ಆರ್ಯಪು ಹತ್ತಿರದಿಂದಾಗಿ ಬರ್ತದೆ. ಮತ್ತು ಬುಳ್ಳೇರಿಕಟ್ಟೆ ಅಂದರೆ ಅದು ನಮಗೆ ಸ್ವಲ್ಪ ದೂರದ ವ್ಯಾಪ್ತಿ ಆಗ್ತದೆ. ಅಂದರೆ ನಮಗೆ 2 ಬೂತಿಗೆ ಸಂಬಂಧಪಟ್ಟ ಹಾಗೆ ಬಲ್ನಾಡು 2 ಬೂತ್, ಒಂದು ನಗರ ಸಭಾ ವ್ಯಾಪ್ತಿಯ ಬೂತ್ ಇರ್ಬೋದು, ಮತ್ತೊಂದು ಗ್ರಾಮಾಂತರ ಬೂತ್ ಇರ್ಬೋದು. ಈ ಭಾಗಕ್ಕೆ ಯಾವುದೇ ವೇಷದ ಕುಣಿತಗಳು ಬರಲಿಕ್ಕೆ ನಿಷೇಧ ಉಂಟು.